ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 575ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಕ್ಷಸಿ ತ್ರಿಜಾತ ಕೂಡ ತಾನು ಕಂಡ ಕನಸಿನ ಅರ್ಥವನ್ನು ವಿವರಿಸುತ್ತಾ ರಾಮ ಬರುವ ಸಂಕೇತವನ್ನು ಹೇಳ್ತಾಳೆ. ಅದೇ ರೀತಿಯಾಗಿ ಸೀತೆಯಲ್ಲಿಯೂ ಕೆಲವು ಶಕುನಗಳು, ಶುಭ ಶಕುನಗಳು ಕಂಡು ಬರ್ತಾವ. ಅದೇ ಸಂದರ್ಭವನ್ನು ಮುಂದುವರಿಸಿ ವಾಲ್ಮೀಕಿಯವರು ಸೀತೆ ರೋಧಿಸ್ತಿರ್ತಾಳೆ, ಇಷ್ಟೆಲ್ಲ ತೊಂದರೆ ಆಗಾಗ್ತದೆ, ನನಗೆ ಯಾಕೆ ಸಾವು ಬರ್ತಾ ಇಲ್ಲ, ಅಕಾಲಿಕ ಮರಣ ಆಗಬೇಕಾಗಿತ್ತು, ನಾ ಸಾಯಬೇಕಾಗಿತ್ತು, ಸಾಯ್ತಾ ಇಲ್ಲ, ಏನು ನನ್ನ ಪಾಪದ ಕರ್ಮ ಇದೆ, ಹಿಂದಿನ ಜನ್ಮದಾಗ ಏನಾದರೂ ನಾನು ಕೆಟ್ಟ ಕೆಲಸ ಮಾಡಿರಬೇಕು, ನಂಗೆ 108 ವಿಚಾರಗಳನ್ನು ಮಾಡ್ತಾ ಹಾಗೆ ಅವಳು ದುಃಖಿಸ್ತಿರ್ತಾಳೆ. ಅದನ್ನೇ ಮುಂದುವರಿಸಿ ಪಾಪಿಗಳಿಗೆ ಅಕಾಲ ಮೃತ್ಯು ಬಾರದು. ಯಾರು ಭಾಳ ಪಾಪ ಮಾಡಿರ್ತಾರಲ್ಲ ಅವ್ರಿಗೆ ಸಡನ್ನ ಸಾವು ಬರುವುದಿಲ್ಲ. ಆದರೆ ಇಲ್ಲಿ ಕೆಲವೊಂದು ಸಾಮಾಜಿಕ ಆಲೋಚನೆಗಳನ್ನು ನೋಡ್ತಿರ್ತೇವೆ. ಕೆಲವೊಂದು ಸಲ ಹೀಗಾಗಿರ್ತದಲ್ಲ, ಇದು ದೈವದಾಟ ಹೇಗಿದೆ ಅಲ್ಲ, ದೈವದಾಟ ಮುಂದೆ ಕಾಲದ ನಿರ್ಧಾರ ಕೂಡ ಕೈ ಮುಚ್ಕೊಂಡು ಕೊಡ್ತಿದೆ. ಎಲ್ಲ ಒಳ್ಳೆ ಕೆಲಸ ಮಾಡಿರ್ತಾನೆ, ಕರ್ಮ ಸಿದ್ಧಾಂತ ಹೇಳ್ತಿದ್ದೆ, ಒಳ್ಳೇದು ಮಾಡಿದಪ್ಪ ಒಳ್ಳೇದಾಗ್ತಿದೆ ಅಂಥೇಳಿ. ಆದರೆ ಅವನಿಗೆ ಭಾಳ ಕೆಟ್ಟಾಗ್ತದೆ. ಅದಕ್ಕಿಲ್ಲಿ ಬಹಳಷ್ಟು ಪಾಪ ಮಾಡಿರ್ತಾರೆ, ಮೆರಿತಿರ್ತಾರೆ, ಅವ್ರಿಗೆ ಬೇಕು ಸಾವು ಬರೋದಿಲ್ಲ. ಜನರಿಗೆ ಇನ್ನೂ ಹೆಚ್ಚು ಒಳ್ಳೇದು ಮಾಡ್ತಾರಂತ ಇಚ್ಛೆ ಇರ್ತದೆ, ಮಾಡ್ತಿರ್ತಾರೆ, ಅವ್ರಿಗೆ ಬೇಕು ಸಾವು ಬಂದಿರ್ತದೆ. ಒಳ್ಳೆ ಮಾಡಿದವ ಬಹಳ ನೊಂದು ಸಾಯ್ತಾನೆ, ಬಹಳಷ್ಟು ಜನರಿಗೆ ಉಪದ್ರ ಕೊಟ್ಟಿರ್ತಾನೆ, ಅವನು ಸುಖವಾಗಿ ಸಾಯ್ತಾನೆ. ಅಂದರೆ ಇಲ್ಲೆಲ್ಲ ಈ ಹಿಂದಿನ ಕರ್ಮ ಅವು ಇವಕ್ಕೇನು ಸಂಬಂಧ ಇಲ್ಲ ಅಂತಲೇ ವಾಲ್ಮೀಕಿಯವರು ಮುಂದುವರ್ಸ್ತಾರೆ. ಇಲ್ಲಿ ಸೀತೆ ವಿಷಯದಲ್ಲೂ ಅದೇ ಬರ್ತಿದೆ. ಪಾಪಿಗಳಿಗೆ ಅಕಾಲ ಮೃತ್ಯು ಬಾರದು, ಹೆದರಿಕೆ ಮಧ್ಯೆಯೂ ಸಾವು ಬಾರದೆ ಬದುಕಿದವಳು ನಾನು ಪಾಪಿ. ಇಷ್ಟೊಂದು ಎಲ್ಲ ತೊಂದರೆ ಕೊಡತ್ತರ, ಇಂಥದ್ರಾಗ ನನಗೆ ಸಾವು ಬರ್ತಾ ಇಲ್ಲ ಅಂದರೆ ಬಹುತೇಕ ನಾನು ಪಾಪಿ ಆಗಿರ್ಬೋದು ಅಂತ ಅನ್ನೊಂತಾಳ. ಸಿಡಿಲಿಗೆ ಪುಡಿ ಪುಡಿ ಆದಂತೆ ಬೆಟ್ಟ, ಛಿದ್ರ ಛಿದ್ರವಾಗುತ್ತಿಲ್ಲೇಕೆ ಎನ್ನ ಹೃದಯ ಶೋಕದಿ. ಇಲ್ಲಿ ರಾಮಾಯಣದಲ್ಲಿ ಮುಖ್ಯವಾಗಿ ಈ ಸುಂದರಕಾಂಡದಲ್ಲಿ ಬರುವಂಥ ಈ ಸನ್ನಿವೇಶಗಳಲ್ಲಿ, ಶ್ಲೋಕಗಳಲ್ಲಿ ಹೆಚ್ಚಾಗಿ ಇಲ್ಲಿ ಈ ಎರಡೂ ಪ್ರಕಾರದ ಅಲಂಕಾರಗಳ ಬಳಕೆಯಾಗಿದೆ. ಶಬ್ದಾಲಂಕಾರದ ಬಳಕೆನೂ ಇದೆ ಮತ್ತು ಅರ್ಥಾಲಂಕಾರದ ಬಳಕೆನೂ ಇದೆ. ಅರ್ಥಾಲಂಕಾರಗಳ ಬಳಕೆನೂ ಇಲ್ಲಿ ಸಾಕಷ್ಟು ನೋಡಲಿಕ್ಕೆ ಸಿಗ್ತಿದೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಸಿಡಿಲು ಬಿದ್ದಾಗ ಯಾವುದೇ ಒಂದು ದೊಡ್ಡ ಪಡಿ, ಬಂಡೆ, ಬೆಟ್ಟದ ತುದಿಯಾಗಲಿ ಎಲ್ಲಾಗಲಿ ಅದಕ್ಕೆ ಬಂದು ಸಿಡಿಲು ಹೊಡಿತೆ ಅಂದರೆ ಅದು ಪುಡಿ ಪುಡಿ ಆಗ್ತದೆ. ಇದನ್ನು ಕಟ್ಟುಕತೆ ಅಲ್ಲ, ಅಂಥವು ನೋಡಲಿಕ್ಕೆ ಕುರುಹುಗಳನ್ನು ಸಿಗ್ತಾವೆ. ಗುಡುಗು ಮಿಂಚ ಮಾಗು ಕಾಲಕ್ಕೆ ಈ ಚೂನೆ ಮಳೆ ಹಣ್ಣು ಶುರು ಆಗ್ತದಲ್ಲ ಬೇಸಿಗೆದಾಗ, ಗುಡುಗಿನಿಂದ ಕೂಡಿದಂಥ ಮಳೆ ಏನಾಗ್ತದಲ್ಲ, ಎಲ್ಲೆಲ್ಲಿ ಸಿಡ್ಲು ಬಿದ್ದಿರ್ತದಲ್ಲ, ಸಾಮಾನ್ಯವಾಗಿ ಈ ದೃಶ್ಯ ನೋಡೋಕೆ ಗಿಡದ ಮೇಲೆ ಬಿದ್ದರೆ ಗಿಡ ಬೆಂಕಿ ಹಚ್ಚಿ ಹೋಗ್ತದೆ, ಪ್ರಾಣಿಗಳ ಮೇಲೆ ಬಿತ್ತಾನೆ ಪ್ರಾಣಿ ಸತ್ತು ಹೋಗ್ತಾವೆ, ಮನಿಗಳ ಮ್ಯಾಗ ಬಿತ್ತಾನೆ ಮನಿನ ಸೀಳ್ತಿರ್ತಾವೆ, ದೊಡ್ಡ ದೊಡ್ಡ ಬಂಡೆ ಕೂಡ ಬಿದ್ದು ಅಂದರೆ ಪುಡಿ ಪುಡಿ ಆಗ್ತಿರ್ತಾವೆ. ಅದಕ್ಕೆ ಅವಳು ಹೇಳ್ತಾಳೆ, ಸಿಲಿಂಡರ್ ಹೊಡೆತಕ್ಕೆ ಬಂಡೆ ಹೆಂಗೆ ಗಟ್ಟಿ ಬಂಡೆ ಪುಡಿ ಪುಡಿ ಹೋಗ್ತದಲ್ಲ, ಹಾಗೆ ಶೋಕ ಅನ್ನೋದು ನನ್ನ ಸಿಡ್ಲದು. ಈ ಶೋಕದಿಂದಾಗಿ ನನ್ನ ಹೃದಯ ಒಡೆದು ಚೂರು ಯಾಕೆ ಹೋಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ತಾ, ನಿರ್ದೋಷಿ ನಾನು ಇಷ್ಟೆಲ್ಲ ಹೇಳ್ತಾಳ. ನೋಡಿ, ನಾನೇನಾದರೂ ತಪ್ಪು ಮಾಡಿದರೆ ಇವೆಲ್ಲ ನನಗೆ ಬರಲಿ, ನಾನು ಏನೂ ತಪ್ಪನ್ನು ಮಾಡಿಲ್ಲ, ಆದರೂ ಸಹಿತ ನನಗೆ ಈ ಸಂಕಷ್ಟಗಳು ಎದುರಾಗ್ತಾ ಇವೆ, ತೊಂದರೆಗಳು ಎದುರಾಗ್ತಾ ಇವೆ. ಯೋಗ್ಯಳು ರಾವಣನಿಂದ ಹತ್ಯೆಗೆ. ರಾವಣನನ್ನು ಕೊಲ್ಲಿಕ್ಕೆ ನಾನು ಯೋಗ್ಯಳು. ರಾವಣ ಯಾಕಂದ್ರೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದೆ. ಅವನು ಕೂಡ ಗಡುವು ಕಟ್ಟಿ ಹೋಗ್ಯಾನ. ಆ ಗಡುವು ಹೋಗಲಿ ಬಿಡಲಿ, ನಾನಂತೂ ಅವನು ವಶ ಆಗೋದಿಲ್ಲ. ಅದಕ್ಕೆ ಅವನೇನು ಮಾಡಬೇಕಂದ್ರೆ ನನ್ನನ್ನು ಹತ್ಯೆ ಮಾಡಬೇಕು, ಅವನಿಂದ ಹತ್ಯೆ ಆಗಲಿಕ್ಕೆ ನಾನು ಅರಳು. ಕೊಡಲಾರೆ ಪ್ರೀತಿನ ರಾವಣನಿಗೆ. ರಾವಣಿಗೆ ನನ್ನ ಪ್ರೀತಿಯನ್ನು ಹಂಚಿಕೊಳ್ಳುವುದಿಲ್ಲ. ಹೇಗಂದ್ರೆ ಇಲ್ಲಿ ನೋಡಿ ಕಂಪ್ಯಾರಿಸನ್ ಹಂಗಿದೆ. ದೃಷ್ಟಾಂತ ಯಾವುದು ಕೊಡ್ತಾನಂದ್ರೆ,
ಬ್ರಾಹ್ಮಣ ಅಬ್ರಾಹ್ಮಣನಿಗೆ ವಿದ್ಯೆ ಕೊಟ್ಟಂತೆ. ಬ್ರಾಹ್ಮಣ ತನ್ನ ವಿದ್ಯೆಯನ್ನು ಅಬ್ರಾಹ್ಮಣರೊಂದಿಗೆ ಹಂಚಿಕೊಳ್ಳೋದು ಬಹಳ ವಿರಳ. ಇಲ್ಲ ಅಂದುಬಿಟ್ರು ನೀವು. ಭಾಳ ಕಡೆ ಇದನ್ನೇ ಹೇಳ್ತಾರೆ, ಬ್ರಾಹ್ಮಣರು ಎಲ್ಲ ತಮ್ಮ ವಿದ್ಯೆಯನ್ನು ಬಿಟ್ಟು ಕೊಡುವುದಿಲ್ಲ. ಕೆಲವು ವಾಸ್ತವಗಳನ್ನು ನೋಡಿದಾಗ ಅವರು ವಿದ್ಯೆಯನ್ನು ಹಂಚಿಕೊಂಡಾರೆ. ಅದಕ್ಕಿಲ್ಲೇ ಇದೊಂದು ಕಠಿಣನ, ಅಬ್ರಾಹ್ಮಣನ ಜೊತೆಗೆ ವಿದ್ಯೆ ಹಂಚಿಕೊಳ್ಳೋದು ಇದೊಂದು ಕಠಿಣ. ಇಲ್ಲೇ ಬ್ರಾಹ್ಮಣರೊಂದಿಗೆ ಇದನ್ನು ವಿದ್ಯೆ ಹಂಚಿಕೊಳ್ಳಬಹುದು. ಆದರೆ ನಾನು ಮಾತ್ರ ನನ್ನ ಪ್ರೀತಿಯನ್ನು ರಾವಣನೊಂದಿಗೆ ಹಂಚಿಕೊಳ್ಳೋದಿಲ್ಲ. ಅಸಾಧ್ಯ ಇದ್ದದ್ದು ಸಾಧ್ಯವಾಗಬಹುದು, ಆದರೆ ನನ್ನ ವಿಷಯದಲ್ಲಿ ಅದು ಅಸಾಧ್ಯವೇ ಅಂತ ಹೇಳ್ತಾರೆ. ಮುಂದುವರೆದು, ಬಾರದಿದ್ದರ ರಕ್ಷಣೆಗೆ ಎನ್ನ ಲೋಕನಾಥ. ರಾಮನಿಗೆ ಲೋಕನಾಥ ಅಂತ ಕರೀತಾರೆ. ನನ್ನ ಲೋಕನಾಥ ನನ್ನ ರಕ್ಷಣೆಗೆ ಬಾರದೇ ಇದ್ದರೂ ತುಂಡರಿಸುವನು ಎನ್ನ ಅಂಗಗಳ ರಾವಣ ಗರ್ಭದಲ್ಲಿ ಭ್ರೂಣ ತುಂಡರಿಸಿದಂತೆ. ನೋಡಿ, ಇಲ್ಲಿ ಮತ್ತೊಂದು ದೃಷ್ಟಾಂತ. ಬಾರದಿದ್ದರೆ ಎನ್ನ ರಕ್ಷಣೆಗೆ ರಾಮ, ಒಂದೆಡೆ ನನ್ನ ರಕ್ಷಣೆಗೆ ರಾಮ ಬರಲಿಲ್ಲ ಅಂದ್ರೆ ರಾವಣ ಏನು ಮಾಡ್ತಾನೆ? ನನ್ನ ಅಂಗಾಂಗಗಳನ್ನು ತುಂಡರಿಸ್ತಾನೆ. ರಾವಣ ಅಂಗಾಂಗಗಳನ್ನು ತುಂಡರಿಸುವುದನ್ನು ಯಾವುದಕ್ಕೆ ಹೋಲಿಸ್ತಾನಂದರೆ ಭ್ರೂಣ ತುಂಡರಿಸಿದಂತೆ. ಭ್ರೂಣದಾಗ ಬಹುತೇಕ ಇದು ಈಗೆಲ್ಲ ಸೌಲಭ್ಯಗಳಾಗ್ಯಾವ, ಹೆರಿಗೆ ಸೌಲಭ್ಯಗಳು. ಹಿಂದೆ ಏನು ಮಾಡ್ತಿದ್ರು, ಹಳ್ಳಿಗಳಲ್ಲಾಗಿ ಸೂಲಿಗಿತ್ತೆ ಅಂತ ಇರ್ತಿದ್ರು, ಅವಳ ಹಳ್ಳಿ ವೈದ್ಯರು ಇರ್ತಿದ್ರು. ಸರಿಯಾಗಿ ಪೋಷಣೆ ಆಗಲಿಲ್ಲ, ಯಾವುದೋ ಕಾರಣದಿಂದಾಗಿ ಮಗುವಿನ ಮೃತ್ಯು ತಾಯಿ ಗರ್ಭದಲ್ಲಿ ಆಗಿತ್ತಂದ್ರೆ ತಾಯಿಗೂ ಜೀವಕ್ಕೂ ಅಪಾಯ ಅದು. ಆವಾಗ ವೈದ್ಯರು ಏನು ಮಾಡ್ತಿದ್ದಂದ್ರೆ, ಹಳ್ಳಿಗಳಲ್ಲಿರುವಂಥ ವೈದ್ಯರು ಆ ಮಗುವನ್ನು ತಾಯಿ ಗರ್ಭದಲ್ಲಿಯೇ ಒಂದೊಂದು ಅಂಗವನ್ನು ತುಂಡರಿಸಿ ಹೊರಗೆ ತೆಗಿತಿದ್ರು. ಇವು ನಡೀತಿರುವಂಥ ಫ್ಯಾಕ್ಟ್ಸ್ ಇವೆಲ್ಲ. ನಾವೆಲ್ಲ ಹಳ್ಳಿಯಾಗೂ ಕೇಳ್ತಿದ್ದೇವೆ ನಾವು. ಯಾಕಂದರೆ ಹಳ್ಳಿ ಜೊತೆಗೇ ನಮ್ಮದು ಇದು. ಹೋದಾಗ ಒಂದು ಸಲ ಕಿವಿ ಬೀಳ್ತಿದ್ದು, ಅವರು ಇದ್ದರು, ಮಗ ಇದಾಗನ ಗರ್ಭದಾಗನ ತೀರ್ಕೊಂಡಿತ್ತು. ಅದನ್ನು ಇಂಥ ವೈದ್ಯ ಶಾಣ ತಂಡದಿಂದ ಅದನ್ನು ಒಳಗೆ ಕತ್ತರಿಸಿ ತೆಗೆದು ತಾಯಿ ಜೀವ ಉಳಿಸಿದ. ಯಾವ ಕಟ್ಟುಕತೆಗಳೆಲ್ಲ ಇವೆಲ್ಲ ಪ್ರಾಕ್ಟಿಕಲ್ಸ್ ಬಹುತೇಕ ಹಳ್ಳಿ. ಈಗ ಒಂದು 40-50 ವರ್ಷ ಹಿಂದಿತ್ತಂದ್ರೆ ನಿಮ್ಗೆ ಗೊತ್ತಾಗ್ತಿದೆ. 60, 50, 40 ದಶಕದಾಗ ಈ ಎಲ್ಲ ವಿದ್ಯೆಗಳು ಇತ್ತು. ಅದಕ್ಕೆ ಇಲ್ಲಿ ವಾಲ್ಮೀಕಿ ಏನು ಮಾಡ್ತಾನಂದರೆ, ರಾವಣ ಶೀತಿಯ ಅಂಗಗಳನ್ನು ಕತ್ತರಿಸುವುದನ್ನು ತಾಯಿ ಗರ್ಭದಲ್ಲಿ ಮಗು ಶವವಾದಾಗ ಅದರ ಅಂಗಾಂಗಗಳನ್ನು ಕತ್ತರಿಸಿ ಹೊರಗೆ ತೆಗೆದಕ್ಕೆ ಹೋಲಿಸ್ತಾನೆ. ಎನ್ನನ್ನು ಒಂದೇ ರಾತ್ರಿ ಸೆರೆಯಲ್ಲಿಟ್ಟು ಕಳ್ಳನ ಶಿಕ್ಷಿಸಿದರೆ ಒಳ್ಳೆಯದು. 2 ಮಾಸದಿ ಹಿಂಸಕ ಎನಗೆ. ಎನ್ನನ್ನು ಒಂದೇ ರಾತ್ರಿ ಸೆರೆಯಲ್ಲಿಟ್ಟು, ಇಲ್ಲಿಯೂ ಮತ್ತು ದೃಷ್ಟಾಂತನ. ಯಾವನೇ ಕಳ್ಳತನ ಮಾಡಕ್ಕೆ ಸಿಕ್ಕಾಗ ಕಳ್ಳನ ಹಿಡ್ಕೊಂಡು ಇಡೀ ರಾತ್ರಿ ಎಲ್ಲ ಹಿಂಸೆ ಕೊಟ್ಬಿಡ್ತಾರೆ, ಶಿಕ್ಷಣ ಕೊಟ್ಬಿಡ್ತಾರೆ, ಅವ್ನಿಗೆ ತಡ ಮಾಡೋದಿಲ್ಲ. ಅದೇ ರೀತಿಯಾಗಿ ಇವಳು ಏನು ಹೇಳ್ತಾಳೆ, ನಾನು ಕೂಡ ಈಗ ಅವನ ಸೆರೆಯಲ್ಲಿ ಇದ್ದೇನೆ, ಬಂಧನದಲ್ಲಿದ್ದೇನೆ. ನನಗೆ 2 ತಿಂಗಳ ಅವಧಿ ಕೊಟ್ಟು ಹೋಗ್ಯಾನ. ದಿವಸ ಪ್ರತಿ ಕ್ಷಣ ನಾನು ಹಿಂಸೆಯನ್ನು ಅನುಭವಿಸ್ತಾ ಇದ್ದೇನೆ. 2 ತಿಂಗಳ ತನಕ ನನಗೆ ಹಿಂಸೆ ಕೊಡುವ ಬದಲಾಗಿ ಇವತ್ತು ನನ್ನ ಕೊಂದು ಹಾಕಲಿ. ಸೀತೆ ಈ ರೀತಿಯಾಗಿ ದುಃಖಿಸ್ತಾಳ. ಓ ರಾಮ, ಲಕ್ಷ್ಮಣ, ಸುಮಿತ್ರ, ಕೌಶಲ್ಯ, ಕೊನೆಗೊಂಡಿತ್ತು ಎನ್ನ ಜೀವ, ಬಿರುಗಾಳಿಗೆ ಹಡಗು ಮುಳುಗಿದಂತೆ. ನೆನೆಸಿಕೊಳ್ತಾಳೆ. ಓ ರಾಮ, ಓ ಲಕ್ಷ್ಮಣ, ಓ ಸುಮಿತ್ರ, ಲಕ್ಷ್ಮಣನ ತಾಯಿ, ಕೌಶಲ್ಯ ರಾಮನ ತಾಯಿ, ಅತ್ತಿಯರನ್ನ ನೆನೆಸ್ಕೊಳ್ತಾಳೆ. ಏನಂತಾಳಂದ್ರೆ, ಕೊನೆಗೊಂಡಿತ್ತು ಎನ್ನ ಜೀವ, ನಾಯಿನೇನು ಜೀವಂತವಾಗಿ ನಿಮ್ಗೆ ಸಿಗುವುದಿಲ್ಲ, ನಿಮ್ಮನ್ನು ನೋಡುವ ಭಾಗ್ಯ ನನಗಿಲ್ಲ. ನನ್ನ ಬದುಕು ಹೇಗಾಗಿದೆ ಅಂದರೆ, ಬಿರುಗಾಳಿಗೆ ಹಡಗು ಮುಳುಗಿದಂತೆ. ಸಮುದ್ರ ನಡುವೆ ಹಡಗು ಬರ್ತಾ ಇದ್ದಾಗ ಬಿರುಗಾಳಿ ಬಿಟ್ಟಾಗ ಸಮುದ್ರ ಹೇಗೆ ಮುಳುಗ್ತದ ಅದ್ರ ಹೊಡೆತಕ್ಕ, ಅಲೆಗಳ ಹೊಡೆತಕ್ಕ ನಾನು ಕೂಡ ನಿತ್ಯ ಇವ್ರ ಹೊಡೆತಕ್ಕೆ ಏನಾಗ್ತಾ ಇದ್ದೇನೆ, ಮುಳುಗುವ ಹಡಗದಂತಾಗಿದ್ದೇನೆ. ಇನ್ನು ಒಣಗಿ ಹೋದ್ನಪ್ಪ ಅಂದ್ರೆ
ಮತ್ತೆ ನಿಮಗೆ ನೋಡಲಿಕ್ಕೆ ನಾನು ಸಿಗುವುದಿಲ್ಲ. ಮೃಗವೇಷಿಯು ನನಗಾಗಿ ಹತ್ಯೆಗೈದನೇ ವೀರ ದಶರಥ ಪುತ್ರನು ಸಂದೇಹ ವ್ಯಕ್ತಪಡಿಸ್ತಾರೆ. ಮೃಗವೇಷಿಯು ಅಂದ್ರೆ ರಾವಣ. ಸೀತಾನ ಅಪಹರಣ ಮಾಡಬೇಕಾಗಿದ್ರೆ ಮಾರೀಚ ಚಿಗರಿ ವೇಷ ಹಾಕೊಂಡು ಬಂದಿರ್ತಾನೆ, ಇವು ಬ್ರಾಹ್ಮಣ ಸನ್ಯಾಸಿ ವೇಷ ಹಾಕೊಂಡು ಬಂದಿರ್ತಾನೆ. ಈ ವೇಷಗಳನ್ನು ಧರಿಸುವುದರಲ್ಲಿ, ರೂಪಗಳನ್ನು ಬದಲಿಸಿಕೊಳ್ಳುವುದರಲ್ಲಿ ರಾಕ್ಷಸರು ಪ್ರವೀಣರು, ಇವರೆಲ್ಲ ಎಕ್ಸ್ಪರ್ಟ್ಸ್. ಇವರು ರಾವಣ ಕೂಡ ಎಕ್ಸ್ಪರ್ಟ್ ಇದ್ದಾನೆ. ಆ ರಾವಣ ನನಗಾಗಿ, ನನ್ನನ್ನು ತನ್ನ ಮಡದಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಯಾವುದೋ ಒಂದು ವೇಷದಲ್ಲಿ ಹೋಗಿ ರಾಮ ಲಕ್ಷ್ಮಣರನ್ನು ಹತ್ಯೆಗೈದನೇ ಅಂತ ಸಂದೇಹ ಪಡ್ತಾರೆ. ಹತ್ಯೆಗೈದಂತೆ ಸಿಡಿಲು ಜೋಡಿ ಸಿಂಹಗಳನ್ನು, ಆ ಒಂದು ಪ್ರಸಂಗವನ್ನು ಯಾವ್ದಕ್ಕೆ ಹೋಲಿಸ್ತಾನಂತ, ಸಿಡಿಲು ಬಿದ್ದಾಗ ಜೋಡಿ ಸಿಂಹಗಳ ಮೇಲೆ ಹೇಗೆ ಅವುಗಳನ್ನು ಸಂಹಾರ ಮಾಡ್ತಿದ್ದೆ ಸಿಡಿಲು, ಆ ರೀತಿಯಾಗಿ ಇವನು ಯಾವುದೋ ಒಂದು ವೇಷದಲ್ಲಿ ಹೋಗಿ ರಾಮ ಲಕ್ಷ್ಮಣರನ್ನು ಸಂಹಾರ ಮಾಡಿರಬೇಕು ಅಂತ ಸಂದೇಹ ವ್ಯಕ್ತಪಡಿಸ್ತಾರೆ. ಜೀವಲೋಕಜ್ಞಾನಿ, ಚಂದ್ರ ತೇಜಸ್ವಿ, ಅಜಾನುಬಾಹು ರಾಮನೇ. ನೋಡ್ರಿ, ರಾಮನ 3 ಗುಣಗಳನ್ನು ಹೊಗಳ್ತಾರೆ. ಒಂದನೇದು ಯಾವುದೋ ಜೀವಲೋಕಜ್ಞಾನಿ. ಈಗ ನಾವೇನಂತೆ ಅವರಿಗೆಲ್ಲ ಜಿಯಾಲಜಿಸ್ಟು, ಬಯಾಲಜಿಸ್ಟು, ಬಾಟ್ನಿಸ್ಟು ಅಂತ ಕರಿತೀವಿ. ಸಕಲ ಜೀವರಾಶಿಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿದವ ಜಿನೆಸಿಸ್. ಭೂಮಿ ಹೆಂಗೆ ಹೊಡಿತು, ಭೂಮಿಯಾಗ ಜೀವರಾಶಿಗಳು ಹೆಂಗೆ ಹೊಡಿತು, ಪ್ರತಿ ಜೀವರಾಶಿಯ ಲಕ್ಷಣಗಳೇನು, ಯಾವ ರೀತಿ ಇರ್ತಾವೆ, ಹೇಗಿರ್ತಾವೆ, ಜೀವನ ಚಕ್ರೇನು, ಇವುಗಳೆಲ್ಲದರ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿದಂಥ ರಾಮ. ಚಂದ್ರ ತೇಜಸ್ವಿ, ನೋಡಾಕ ಮುಖ ಚಂದ್ರಗಂತೆ ಇದೆ, ಹೊಳಪನ್ನು ಹೊಂದಿದ್ದಾನ, ಮಹಾ ತೇಜಸ್ವಿ ಇದ್ದಾನ. ಅಜಾನುಬಾಹು ರಾಮನೇ, ರಾಕ್ಷಸನಿಂದ ಎನ್ನ ಹತ್ಯೆ ನಿನಗೆ ತಿಳಿಯಲಿಲ್ಲವೇ? ನಿನಗೆ ನನ್ನ ಹತ್ಯೆ ಬಗ್ಗೆ, ಈ ರಾಕ್ಷಸನಿಂದ ಹತ್ಯೆ ಆಗುವುದನ್ನು ನಿನಗೆ ತಿಳಿಯಲಿಲ್ಲವೇ? ರಾವಣ ಒಪ್ಕೊಳ್ಳಿಲ್ಲ ಅಂದರೆ ಹತ್ಯೆ ಮಾಡ್ತಾನಂಥ ವಿಷಯ ನಿನಗೆ ಮುಟ್ಟಿಲ್ಲವೇ ಅಂಥೇಳಿ ಪ್ರಶ್ನೆ ಮಾಡ್ಕೊಳ್ತಾಳೆ. ರಾಮನ ಪ್ರಶ್ನೆ ಮಾಡ್ತಾಳೆ. ಇದೇ ರೀತಿಯಾಗಿ ಅವಳು ಯಾವ ರೀತಿ ತನ್ನ ಶೋಕ, ಸಹಾಯಕತೆ ವ್ಯಕ್ತಪಡಿಸ್ತಾಳೆ. ಮತ್ತು ಆದಿಕವಿ ವಾಲ್ಮೀಕಿಯವರು ಈ ಒಂದು ಮೋಡಿ ಏನಿದೆಯಲ್ಲ, ಅಲಂಕಾರಗಳ ಮೋಡಿಯನ್ನು ಯಾವ ರೀತಿಯಾಗಿ ಬಳಸ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.